ನದಿ ನೀರಿನಿಂದ ಬಾಧಿತವಾದ ಪ್ರದೇಶದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಹೊಸ ನಿವೇಶನ ಹಂಚಿಕೆ, ಮನೆ ಕಟ್ಟಲು ಪರವಾನಗಿ, ಇತರೆ ಸರ್ಕಾರಿ ಸೌಲಭ್ಯ ಕೊಡುತ್ತಿರುವುದು ಪ್ರವಾಹದ ಅಪಾಯಕ್ಕೆ ನಾವೇ ಆಹ್ವಾನ ಕೊಟ್ಟಂತೆ. ಆದರೂ ಈ ರೀತಿ ತಪ್ಪುಗಳಾಗುತ್ತಿರುವುದು ನಮ್ಮ ಆಡಳಿತ ವೈಫಲ್ಯವೇ ಸರಿ ಎಂದು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರು ಹೇಳಿದರು. ಅವರು ಮಂಗಳವಾರ ಅಥಣಿ ತಾಲೂಕಿನ ಕೃಷ್ಣಾ ನದಿ ಪ್ರವಾಹ ಪೀಡಿತ ಸ್ಥಳಗಳನ್ನು ವೀಕ್ಷಿಸಿ, ಶಾಸನ ಲಕ್ಷ್ಮಣ್ ಸವದಿ ಅವರ ನಿವಾಸದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ, ಹಲವಾರು ಸರ್ಕಾರಗಳು ಬಂದವು ಹೋದವು, ಆದರೆ ಈ ಭಾಗದ ಪ್ರವಾಹ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ಕಲ್ಪಿಸುವ ವ್ಯವಸ್ಥೆ ಮಾಡಿಲ್ಲ ಎಂದು ಹೇಳಿದರು. ಮುಳುಗಡೆ ಜಾಗದಲ್ಲಿ ಮನೆ ಶಾಂಕ್ಷನ್ ಮಾಡ್ತಾರೆ. ಈಗ ಬಹಳಷ್ಟು ಕಡೆ ಪ್ರಾಬ್ಲಮ್ ಇರುವಂತದ್ದು 2019 ಮನೆ ಬಿದ್ದಿರುತ್ತೆ, ಬಟ್ ಈಗ ಮನೆ ಕಟ್ಕೊಂಡಿದ್ದಾರೆ, ಈಗಲೂ ಕೂಡ ಮನೆ ನೀರಲ್ಲೇ ಅಂತದಕ್ಕೆ ಅದನ್ನ ತಡೆಯೋದಕ್ಕೆ ಏನ್ ಮಾಡ್ತಾರೆ? ಪಂಚಾಯಿತಿಗಳಲ್ಲಿ ಇದು ಆಡಳಿತ ವ್ಯವಸ್ಥೆ ಇದು ಎಲ್ಲೋ ಒಂದ್ ಕಡೆ ಮೈ ಮರೆತು ಕೆಲಸ ಮಾಡೋದ್ರಿಂದ ಇಂಥ ಅನಾಹುತಗಳನ್ನ ನಾವೇ ಸೃಷ್ಟಿ ಮಾಡ್ಕೊಳ್ತೇವೆ. ಸಿಇಒರು ನಮ್ಮ ಜೊತೆಗಿದ್ದಾರೆ, ಅದನ್ನ ನಾನು ಇಲ್ಲೇ ಅವ್ರಿಗೆ ಹೇಳ್ತೇನೆ ಟೈಟ್ ಮಾಡ್ಲಿಕ್ಕೆ. ಪಂಚಾಯಿತಿಗಳಿಗೆ ಖಂಡಿತವಾಗಿ ಡೈರೆಕ್ಷನ್ ಅನ್ನ ಕೊಟ್ಟು ಮುಳುಗಡೆ ಆಗುವಂತ ಸಾಧ್ಯತೆ ಇರುವಂತ ಪ್ರದೇಶದಲ್ಲಿ ಅಲ್ಲಿ ಹಕ್ಕುಪತ್ರ ಕೊಡೋದಾಗ್ಲಿ ಅಥವಾ ಅಲ್ಲಿ ಮನೆ ಕಟ್ಕೊಳ್ಲಿಕ್ಕೆ ಸ್ಯಾಂಕ್ಷನ್ ಮಾಡೋದಾಗ್ಲಿ, ಇದನ್ನ ನಾವೇ ಅನಾಹುತಕ್ಕೆ ಆಹ್ವಾನ ಮಾಡಿಕೊಟ್ಟು ಕರ್ಸ್ಕೊಂಡಾಗೆ ಆಗುತ್ತೆ. ಸೊ ಸಿಇಒರು ಕೂಡ ಇವತ್ತು ನನ್ನ ಜೊತೆಗಿದ್ದಾರೆ, ಅವ್ರಿಗೆ ಹೇಳ್ತೇನೆ ಇದನ್ನ ದಯವಿಟ್ಟು ಟೈಟನ್ ಮಾಡಲೇಬೇಕು ಅಂತ ಸೂಚನೆ ಕೊಡ್ತೇನೆ. ಸರ್, ಈಗ ಖಾನಾಪುರ ಭಾಗದಲ್ಲಿ ಸಾಕಷ್ಟು ಗ್ರಾಮಗಳು ಶಿಫ್ಟ್ ಆಗ್ಬೇಕನ್ನುವಂತ 5 ಕಿಲೋಮೀಟರ್ 6 ಕಿಲೋಮೀಟರ್ ಶವಗಳನ್ನು ಹೊತ್ಕೊಂಡು ಅಥವಾ ಹಾಸ್ಪಿಟಲ್ ಬರಕ್ಕೂ ಹೆಣಗಾಡ್ತಾ ಇದ್ದಾರೆ ಸರ್ ಅವರು. ಸೊ ಇದು ಮೊನ್ನೆ ಅರಣ್ಯ ಸಚಿವರು ಕೂಡ ಅದ್ರ ಬಗ್ಗೆ ಕಾಳಜಿ ತೋರಿಸಿದ್ದಾರೆ, ನೀವು ಸ್ವಲ್ಪ ಕಾಳಜಿ. ಖಂಡಿತ ಅವ್ರ ಜೊತೆಗೆ ನಾನು ಕೈ ಜೋಡಿಸ್ತೇನೆ. ನಾನು DC ಅವರಿಗೆ ಈಗ ತಾನೇ ಊಟ ಮಾಡುವಾಗ ಹೇಳಿದೆ, ನೆಕ್ಸ್ಟ್ ಟೈಮ್ ನಾವು ಖಾನಾಪುರಿಂದ ಆರಂಭ ಮಾಡಬೇಕು. ಯಾಕಂದ್ರೆ ಈ ಕಡೆ ಸಾಕಷ್ಟು ನಾವು ಗಮನ ಕೊಡ್ತೇವೆ, ಖಾನಾಪುರ ಒಂದೊಂದು ಬಾರಿ ನಮ್ಮ ಗಮನದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತೆ ಅಂತ. ನೆಕ್ಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದಾಗ ಖಾನಾಪುರಿಂದಾನೇ ನಾವು ಸ್ಟಾರ್ಟ್ ಮಾಡ್ತೇವೆ. ಬಟ್ ತಾವು ಹೇಳಿದಾಗೆ ಅರಣ್ಯ ಸಚಿವರ ಜೊತೆಗೆ ಕಂದಾಯ ಇಲಾಖೆಯವರು ಸೇರಿಸಿ ನಾವು ಕೈ ಜೋಡಿಸಿ ಅವರಿಗೆ ಅರಣ್ಯ ಇಲಾಖೆಗೆ ಬೇರೆ ಜಮೀನ್ ಬೇಕಾದ್ರೆ ನಾವು ಕಂದಾಯ ಇಲಾಖೆಯಿಂದ ಕೊಟ್ಟು ಆ ಜನ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲೇನೆ ಅವರಿಗೆ ಸ್ವಲ್ಪ ಬೇರೆ ಬೇಕಾಗಿರುವಂತಹ ಸೌಕರ್ಯ ಮಾಡ್ಕೊಡ್ಲಿಕ್ಕೆ ನಾನು ಖಂಡಿತ DC ಅವ್ರಿಗೆ ಹೇಳ್ತೇನೆ. ಆಲ್ಟರ್ನೇಟ್ ಲ್ಯಾಂಡ್ ನಾವೇ ಹುಡುಕ್ ಕೊಡ್ತೇವೆ, ಅದು ಫಾರೆಸ್ಟ್ ಕೊಟ್ಟು ಅಲ್ಲಿ ಜನಕ್ಕೆ ಎಲ್ಲಿ ಅನುಕೂಲ ಇರುತ್ತೆ ಅಲ್ಲಿ ಸ್ವಲ್ಪ ಫಾರೆಸ್ಟ್ ಲ್ಯಾಂಡ್ ಆದ್ರೂ ಅವರಿಗೆ ಕೊಡ್ಸ್ಕೊಡೋ ತರ ಒಂದು ಪ್ರಪೋಸಲ್ ಅನ್ನ ರೆಡಿ ಮಾಡಿಕೊಟ್ರೆ ನಾವು ಕಂದಾಯ ಇಲಾಖೆ ಕಡೆಯಿಂದ ನಾವು ಖಂಡಿತವಾಗಿ ಅದಕ್ಕೆ ಸಪೋರ್ಟ್ ಮಾಡ್ತೇವೆ, ಕೈ ಜೋಡಿಸ್ತೇವೆ. ಸಾಲ್ವ್ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಎಷ್ಟು ಬಾರಿ ಬಂದಿರೋದು ಈಗ ಪ್ರಮಾಣದಲ್ಲಿ ಬೆಳಗಾವಿಗೆ ಹಾನಿ ಹೌದು. ಈಗಾಗಲೇ ಅಲ್ಲಲ್ಲಿ ಕೆಲವು ಕೆಲಸಗಳು ನಡೆದಿದ್ದರೂ ಕೂಡ ಪೂರ್ಣ ಪ್ರಮಾಣದ ನ್ಯಾಯ ಕೊಡಲು ಸಾಧ್ಯವಾಗಿಲ್ಲ. ಸ್ಥಳೀಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಮೂಲಕ ನಾವು CM ಜೊತೆ ಚರ್ಚಿಸಿ ಕೂಡಲೇ ಶಾಶ್ವತ ಪರಿಹಾರ ಕಂಡುಹಿಡಿಯುವ ಪ್ರಯತ್ನ ಮಾಡುತ್ತೇವೆ ಎಂದರು. ಸಂತೋಷ್ ಬಡಕುಂಬಿ, KMM ಕನ್ನಡ, ಬೆಳಗಾವಿ.